ಎಲ್ರಿಗೂ ನಮಸ್ಕಾರ. ಏನ್ ಯಾರು ಚಳಿಯಿಂದ ಎದ್ದಿಲ್ಲ ಅನ್ಸುತ್ತೆ, ಎಲ್ಲ ಹಿಂಗ್ ಕೂತಿದ್ದಾರೆ. ಎಲ್ಲ ಸ್ವಾಮೀಜಿ ಬಂದಿದ್ದಾರೆ, ಸ್ವಾಮೀಜಿ ಹೆಸರು ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕು, ಮಂತ್ರಿಗೆ ಹೇಳಬೇಕು, ಇಲ್ಲಾಂದ್ರೆ ಯಾಕೆ ದುಡ್ಡು ಹಾಕ್ತಾರೆ ಅಲ್ವಾ? ಕನ್ನಡಿಗರಲ್ವಾ ನೀವು? ಓಕೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಇವತ್ತು ಕನ್ನಡ ಭವನವನ್ನ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನ ಕೋರುತ್ತಾ, ಈ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ಈ ಜಿಲ್ಲೆಯ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿಗಳನ್ನ ಎಂದೆಂದು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಹಣವನ್ನ ಈ ಜಿಲ್ಲೆಗೆ ಬಂದಿರಲಿಲ್ಲ. ಆ ಜಿಲ್ಲೆಗೆ 10,000 ಕೋಟಿ ರೂಪಾಯಿಗಳನ್ನ ತಂದು ಇಡೀ ಮಂಡ್ಯ ಜಿಲ್ಲೆಯನ್ನ ಪ್ರಗತಿ ಪಥದತ್ತ ತಗೊಂಡೋಗೋದಕ್ಕೆ ಮಾರ್ಗದರ್ಶನ ಮಾಡ್ತಿರುವ ನಮ್ಮ ಕೃಷಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಚಲುವರಾಯಸ್ವಾಮಿ ಅವರೇ, ಬಾರಪ್ಪ ಈ ಕಡೆ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ರುದ್ರಪ್ಪನವರೇ, ನನ್ನ ಶಾಸಕ ಮಿತ್ರರು ಸ್ನೇಹಿತರು ಆದ ದರ್ಶನ್ ಅವರೇ, ಮೀರಾ ಶಿವಲಿಂಗಯ್ಯ ಅವರೇ, ಮೂಡಾ ಅಧ್ಯಕ್ಷರೇ, ಸಣ್ಣ ಕೈಗಾರಿಕಾ ನಿಗಮದ ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಸರ್ಕಾರಿ ನೌಕರರ ಸಂಘದ ನಾಗೇಶ್ ಅವರೇ, ಸಿ.ಡಿ. ಗಂಗಾಧರ್ ಅವರೇ, ವಿಶಾಲ್ ರಘು ಅವರೇ, ಚಂದ್ರಶೇಖರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಡಿಸಿ, ಎಸಿ, ಎಸ್ಪಿ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ಕನ್ನಡ ಸಂಘಟನೆಯ ಪದಾಧಿಕಾರಿಗಳೇ, ಈ ಜಿಲ್ಲೆಯ ಹಿರಿಯ ನಾಗರಿಕರೇ, ತಾಯಿದ್ರೆ, 87ನೇ ಸಾಹಿತ್ಯ ಸಮ್ಮೇಳನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಹಳ ಅದ್ದೂರಿಯಾಗಿ 10 ಲಕ್ಷ ಜನಗಳ ಸಮ್ಮುಖದಲ್ಲಿ ಬಹಳ ವೈಭವಿತವಾಗಿ ಮಂಡ್ಯಕ್ಕೆ ಹೆಸರು ತಂದು ಕೊಡುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು. ಬರೀ ಸಾಹಿತ್ಯ ಸಮ್ಮೇಳನ 3 ದಿನ ಆಯ್ತು, ಊಟ ಮಾಡಿದ್ವಿ, ಸಾಹಿತ್ಯ ಕೇಳಿದ್ವಿ, ಹೊಟ್ಟೋದ್ರೆ ಮುಂದಿನ ಪೀಳಿಗೆಗೆ ಮಂಡ್ಯದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅನ್ನೋದು ಚಿತ್ರದಲ್ಲಿ ಮಾತ್ರ ಇರುತ್ತೆ. ಅದಕ್ಕೊಂದು ಶಾಶ್ವತ ನೆಲೆಯನ್ನ ಕಲ್ಪಿಸ್ಬೇಕು, ಅದರ ಹೆಜ್ಜೆ ಗುರುತನ್ನ ಮೂಡಿಸ್ಬೇಕು ಅಂತೇಳಿ ಇವತ್ತು 5.5 ಕೋಟಿಯ ವೆಚ್ಚದಲ್ಲಿ ಬೃಹತ್ ಕನ್ನಡ ಭವನವನ್ನ ಕಟ್ಟೋದಿಕ್ಕೆ ಇವತ್ತು ಶಿಲಾನ್ಯಾಸವನ್ನ ಮಾಡಿದ್ವಿ. ಮುಂದಿನ 1 ವರ್ಷದೊಳಗಡೆ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ನಮ್ಮ ಸರ್ಕಾರ ನುಡಿದಂತೆ ನಡೆಯೋದು, ಬರೀ ಕೇವಲ ನುಡಿದು ಹೋಗೋದಲ್ಲ, ನುಡಿದಂತೆ ನಾವು ನಡೆಯುವಂತ ಸರ್ಕಾರ, ಕೊಟ್ಟ ಮಾತಿನಂತೆ ನಡೆಯೋ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಹಿಂದೆ ಯಾರು ಕಾಣದಂತ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದೀವಿ. ನಾವು ಮಾತು ಕೊಟ್ರೆ ಅದ್ರ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಕೇವಲ ಮಾತು, ಪ್ರೆಸ್ ಮೀಟ್ಗೆ ನಮ್ಮ ಸರ್ಕಾರ ಸುಮ್ಮನೆ ನಿಲ್ದೆ ಮಾತನ್ನ ಕೊಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. 10,000 ಕೋಟಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ತಂದಿದೀವಿ. ಯಾರು ಏನು ತರದೇ ಇರೋರು ಲೆಕ್ಕ ಕೇಳ್ತಾ ಇದ್ರೆ ಲೆಕ್ಕವನ್ನ ಬಿಡಿಯಾಗಿ ಬಿಡಿಸಿ ಹೇಳೋದಕ್ಕೆ ನಾವು ಕೂಡ ರೆಡಿ ಇದೀವಿ. ನೀವು ತಂದಿರೋಂಥ ದುಡ್ಡಿನ 1,000 ರೂಪಾಯಿ ಆದ್ರೂ ಲೆಕ್ಕ ನಾವು ಕೇಳ್ತೀವಿ, ನಮ್ದು ಹಕ್ಕಿದೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತೀವಿ. ಮತ್ತೆ ಬರೀ ಕನ್ನಡ ಭವನ ಆಗೋಯ್ತು, ವಾಲಿಬಾಲ್ಗೆ ತೊಂದರೆ ಆಗ್ತದೆ, ಕ್ರೀಡೆಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ. ನಾಳೆನೆ ಟೆಂಡರ್ ಅನ್ನ ಮಾಡಕ್ ಹೇಳಿದೀವಿ. ವಾಲಿಬಾಲ್ ನ ಸಿಂಥೆಟಿಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ 70 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ನಾಳೆನೆ ಟೆಂಡರ್ ಆಗುತ್ತೆ. ಅದು ಇನ್ನ 2-3 ತಿಂಗಳಲ್ಲಿ ಉತ್ತಮವಾದ ವಾಲಿಬಾಲ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ಕ್ರೀಡಾ ಅಭಿಮಾನಿಗಳಿಗೆ ಅದನ್ನ ಅರ್ಪಣೆಯನ್ನ ಮಾಡ್ತೀವಿ. ಇದರ ಜೊತೆಗೆ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂ ಅನ್ನ 3.5 ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡ್ತಾ ಇದೀವಿ. ಮುಂದಿನ 15 ದಿನದಲ್ಲಿ ಅದಕ್ಕೂ ಭೂಮಿ ಪೂಜೆಯನ್ನ ಮಾಡ್ತೀವಿ. ನಂತರ ವಿಶ್ವವಿದ್ಯಾನಿಲಯದ ಒಳಗಡೆ 2 ವರ್ಷದಿಂದ ಅರ್ಧಕ್ಕೆ ನಿಂತೋಗಿದ ಕ್ರೀಡಾಂಗಣಕ್ಕೆ 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಅದನ್ನು ಕೂಡ ಇನ್ನ 6 ತಿಂಗಳಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ಕೂಡ ನಿಮ್ಮೆಲ್ಲರಿಗೂ ಉದ್ಘಾಟನೆಗೆ ಅರ್ಪಣೆಯನ್ನ ಮಾಡ್ತೀವಿ. ಇದು ಕ್ರೀಡೆ ಮತ್ತು ಕನ್ನಡದ ಮೇಲೆ ನಮ್ಮ ಸರ್ಕಾರಕ್ಕಿರುವಂತ ಅಭಿಮಾನ ಮತ್ತು ಕಮಿಟ್ಮೆಂಟ್. ಚಲುವರಾಯಸ್ವಾಮಿಯವರು ಬರೀ ಮಾತಾಡುವಾಗಲ್ಲ, ಅದಕ್ಕೆ ಕಮಿಟ್ಮೆಂಟ್ ಕೂಡ ಇರುತ್ತೆ. ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೂಡ ಶರವೇಗದಲ್ಲಿ ಇನ್ನ 2.5 ವರ್ಷದಲ್ಲಿ ನಡೆದು ಮಂಡ್ಯ ನಗರದ ಚಿತ್ರಣವನ್ನ ಬದಲಾಯಿಸಕ್ಕೆ 100 ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿ ಮುಂದಿನ 3 ತಿಂಗಳೊಳಗಡೆ ನಿಮ್ಮ ಹಲವು ಸರ್ಕಾರಗಳ
ಚಿತ್ರಣವನ್ನ ಬದಲಾಯಿಸಿ ನೀವು ಕೂಡ ಹೆಮ್ಮೆಯಿಂದ ಮಂಡ್ಯ ನಗರ ನಮ್ಮ ನಗರ ಬೇರೆ ನಗರಗಳ ಜೊತೆ ಪೈಪೋಟಿಗೆ ಇದೆ ಅನ್ನೋದನ್ನ ಹೇಳುವಂತ ಕೆಲಸವನ್ನ ಮಾಡ್ತೀವಿ. ಕೆಲವರು ಕೈಗಾರಿಕೆ ತರ್ತೀವಿ ಅಂತಿದ್ರು, ತರಕ್ಕಾಗಿಲ್ಲ. ಮುಂದಿನ 1 ತಿಂಗಳಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನ ನಾವು ತಂದಿದೀವಿ. ಅದರ ಉದ್ಘಾಟನೆಯನ್ನ ಇನ್ನು 1 ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡ್ಯ ನಗರದಲ್ಲಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.